ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿಷಿಕಾ ಲೋಚನ್. ಇವತ್ತು ನಾವು ಗಾರ್ಲಿಕ್ ರೈಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಗಾರ್ಲಿಕ್ ರೈಸ್ಗೆ ಬೇಕಾಗೋ ಪದಾರ್ಥಗಳು ಬೆಳ್ಳುಳ್ಳಿ, ಧನಿಯಾ ಪೌಡ್ರು, ಜೀರಿಗೆ, ಖಾರ ಪುಡಿ, ಉಪ್ಪು, ಎಣ್ಣೆ ಮತ್ತು ರೈಸು. ಇವಾಗ ನಾವು ಬೆಳ್ಳುಳ್ಳಿನ ತೊಳೆದು ಚಿಕ್ಕದಾಗಿ ಸ್ವಲ್ಪ ಹಾಗೆ ಜಜ್ಜೋ ಕಲ್ಲು ಇದ್ರೂ ಓಕೆ ಫ್ರೆಂಡ್ಸ್. ಇಲ್ಲ ಅಂದರೆ ಸ್ವಲ್ಪ ಹೀಗೆ ಚಾಕುಯಿಂದನೇ ನಾನು ಮಾಡ್ಕೊತಾ ಇದ್ದೀನಿ. ಆ ಥರ ಮಾಡಿಕೊಂಡು ಎಲ್ಲ ಬೆಳ್ಳುಳ್ಳಿನೂ ಆ ಥರನೇ ಮಾಡ್ಕೊಂಡು ಈಗ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಸಿಗೆ ಹಾಕ್ಬೋದು, ಮಿಕ್ಸಿಗೆ ಹಾಕಿದರೆ ಅಷ್ಟು ಟೇಸ್ಟ್ ಬರೋಲ್ಲ. ಜಜ್ಜೋದು ಕಲ್ಲಿದ್ದರೆ ಓಕೆ, ಕಲ್ಲಲ್ಲಿದ್ದರೆ ಜಜ್ಕೊಳ್ಳಿ ನೀವು. ಬೆಳ್ಳುಳ್ಳಿ ಮತ್ತು ಖಾರ ಪುಡಿ, ಉಪ್ಪು 3 ಮಿಕ್ಸ್ ಮಾಡಿಕೊಂಡು ಜಜ್ಕೋಬೋದು. ಬೆಳ್ಳುಳ್ಳಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಫ್ರೆಂಡ್ಸ್. ಈಗ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡು ಅದಕ್ಕೆ ಪ್ಯಾನ್ ಬಿಸಿ ಆದ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕಿದ ಮೇಲೆ ಅದು ಎಣ್ಣೆ ಬಿಸಿ ಹಾಕಿದ್ಮೇಲೆ ನಾನು ಇವಾಗ ಜೀರಿಗೆ ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ನಾನಿವಾಗ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಖಾರ ಪುಡಿನೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನೀವು ಬೇಕಾದರೆ ಅರಿಶಿನ ಪುಡಿನೂ ಹಾಕ್ಬೋದು. ನಾನು ಅರಿಶಿನ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಮತ್ತು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಲಾಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಫುಲ್ಲು ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೀಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಐಟಮ್ಸ್ ಇಲ್ಲ ಫ್ರೆಂಡ್ಸ್, ಆದರೆ ತುಂಬ ಚೆನ್ನಾಗಿದೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಫ್ರೆಂಡ್ಸ್ ಮತ್ತು ಇವಾಗ ನಾನು ರೈಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಕಾಣ್ತಿದೆ ಅಂತ. ನಿಮಗೆ ಎಷ್ಟು ಬೇಕು ನೀವು ಮಾಡ್ಕೊಳೋದ್ರಲ್ಲಿ ಡಿಪೆಂಡ್ ಇರುತ್ತೆ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೋಡಿಕೊಂಡು ರೈಸ್ ಹಾಕ್ಕೊಳ್ಳಿ. ಈಗ ರೈಸ್ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಈಗ ರೈಸ್ ಎಲ್ಲ ಫುಲ್ ಮಿಕ್ಸ್ ಆದಮೇಲೆ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.